ಬಳ್ಳಾರಿಯಲ್ಲಿ ಅದಿರಿನ ಬಣ್ಣ ಮಾತ್ರ ಕೆಂಪಾಗಿತ್ತು. ಇದೀಗ ರಾಜಕಾರಣಿಗಳ ಕೈ ಕೂಡ ಕೆಂಪಾಗಿದೆ. ರಕ್ತ ರಾಜಕೀಯ ಶುರುವಾಗಿದೆ. ಬ್ಯಾನರ್ ವಿಚಾರವಾಗಿ ಶುರುವಾದ ಸಂಘರ್ಷ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿನಲ್ಲಿ ಅಂತ್ಯವಾಗಿದೆ. ಈ ಬೆನ್ನಲ್ಲೇ ಆರೋಪ ಪ್ರತ್ಯಾರೋಪಗಳು ಜೋರಾಗಿದ್ದು ರೆಡ್ಡಿ ವರ್ಸಸ್ ರೆಡ್ಡಿ ರಾಜಕಾರಣ ಬಳ್ಳಾರಿಯಲ್ಲಿ ಮತ್ತೊಂದು ಹಂತಕ್ಕೆ ತಲುಪಿದೆ. ಇದಿಷ್ಟು ಸುದ್ದಿಗಳು ಜೊತೆಗೆ ಮತ್ತಷ್ಟು ಸುದ್ದಿಗಳು ಎಲ್ಲವೂ ಸೇರ್ಕೊಂಡಾಗ ಇವತ್ತಿನ ಪ್ರೈಮ್ ಟೈಮಲ್ಲಿ ನ್ಯೂಸ್ ಇದೆ. ಎಲ್ರಿಗೂ ಕೂಡ ಸ್ವಾಗತ. ನಾನು ಶಿವಕುಮಾರ್. ಬಳ್ಳಾರಿ ಜಿಲ್ಲೆ ಕೇವಲ ಗಣಿ ಧೂಳಿನಿಂದಷ್ಟೇ ಅಲ್ಲ, ರಕ್ತ ಚರಿತ್ರೆಯ ಮೂಲಕವೂ ಸುದ್ದಿಯಾಗಿದೆ. ಬಳ್ಳಾರಿಯ ಹವಂಬಾವಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ನಿವಾಸದ ಎದುರು ನಡೆದ ಗೋಲಿಬಾರ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬ ರಾಜಶೇಖರ್ ರೆಡ್ಡಿ ಬಲಿಯಾಗಿದ್ದಾನೆ. ಈ ಘಟನೆ ಬಗ್ಗೆ ಎಸ್ಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಎಡಿಜಿಪಿ ಹಿತೇಂದ್ರ ಪೂರ್ತಿ ಕ್ಲಾರಿಟಿಯನ್ನು ನೀಡಿದ್ದಾರೆ. ಬ್ಯಾನರ್ ವಿಚಾರಕ್ಕೆ ಜನವರಿ 1 ಗುರುವಾರ ಸಂಜೆ 6:30ಕ್ಕೆ ಕಲ್ಲು ತೂರಾಟವಾಗಿದೆ. ಮುಗಿಯಿತು ಅನ್ನೋಷ್ಟರಲ್ಲಿ ಮತ್ತೊಮ್ಮೆ 9 ಗಂಟೆಗೆ ಗಲಾಟೆ ನಡೆದಿದೆ. ಒಂದು ಗುಂಪಿನಿಂದ ಗುಂಡಿನ ದಾಳಿ ನಡೆಸಿದ್ದಾರೆ. ಈ ವೇಳೆ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಬಳಿಕ ಪೊಲೀಸರು ಅಶ್ರುವಾಯು ಸಿಡಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಘಟನೆ ಸಂಬಂಧ ಈಗಾಗಲೇ 5 ಗನ್ ಸೀಸ್ ಮಾಡಿದ್ದೇವೆ. ಇನ್ನಷ್ಟು ಜನರ ಗನ್ ವಶಕ್ಕೆ ಪಡೆದುಕೊಳ್ತೇವೆ. ಯಾವ ಗನ್ನಿಂದ ಬುಲೆಟ್ ಆರಿದೆ, ಅದು ಯಾರದ್ದು, ಯಾರು ನಿಯಮ ಉಲ್ಲಂಘಿಸಿದ್ದಾರೆ ಎಂಬುದನ್ನು FSL ಪರೀಕ್ಷೆಯಿಂದ ತಿಳಿಯಲಿದೆ ಅಂತ ಎಡಿಜಿಪಿ ಹಿತೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು 11 ಮಂದಿ ವಿರುದ್ಧ FIR ದಾಖಲಾಗಿದೆ. ಬಳ್ಳಾರಿ ಗೋಲಿಬಾರ್ ಪ್ರಕರಣ ಸಂಬಂಧ 11 ಮಂದಿ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ಶಾಸಕ ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು, ಅಲಿಖಾನ್, ದಮ್ಮೂರ್ ಶೇಖರ್, ಮೋತ್ಕರ್ ಶ್ರೀನಿವಾಸ್, ಪ್ರಕಾಶ್ ರೆಡ್ಡಿ, ರಮಣ ದಿವಾಕರ್ ಹಾಗೂ ಮಾರುತಿ ಪ್ರಸಾದ್ ವಿರುದ್ಧ FIR ದಾಖಲಾಗಿದೆ. ಇನ್ನು ಮೃತ ರಾಜಶೇಖರ್ ಸಹೋದರ ಕೂಡ ದೂರು ನೀಡಿದ್ದಾರೆ ಹಾಗೂ ವಾಲ್ಮೀಕಿ ಮಹರ್ಷಿಗೆ ಅವಮಾನ ಮಾಡಿದ್ದಾರೆಂದು ಮತ್ತೊಂದು ಪ್ರಕರಣ ದಾಖಲಾಗಿದೆ. ಸುಮೋಟೋ ಕೇಸನ್ನು ಸಹ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಬಿಜೆಪಿ ನಾಯಕರು ಕೂಡ ದೂರು ಕೊಡುವ ನಿರೀಕ್ಷೆ ಇದ್ರೆ CCTV ಮತ್ತು ಮಾಧ್ಯಮ ಕ್ಯಾಮೆರಾ ಪರಿಶೀಲಿಸಿ ಸುಮೋಟೋ ಕೇಸ್ನಲ್ಲಿ ತಪ್ಪಿತಸ್ಥರನ್ನು ಬಂಧಿಸಲಾಗುತ್ತೆ ಅಂತ ರಾಜ್ಯ ಸಹಾಯಕ ಪೊಲೀಸ್ ಮಹಾನಿರ್ದೇಶಕ ಹಿತೇಂದ್ರ ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಗುರಿಯಾಗಿಸಿ ದಾಳಿ ನಡೆಯಿತಾ? ಹೌದು, ಬ್ಯಾನರ್ ಗಲಾಟೆ ಮತ್ತು ಗೋಲಿಬಾರ್ ಪ್ರಕರಣ ರಾಜಕೀಯ ತಿರುವನ್ನು ಪಡೆದುಕೊಂಡಿದೆ. ಜನಾರ್ದನ್ ರೆಡ್ಡಿ ಅವರನ್ನೇ ಗುರಿಯಾಗಿಸಿಯೇ ಗುಂಡಿನ ದಾಳಿ ನಡೆದಿದೆ ಅಂತ ಮಾಜಿ ಸಚಿವ ರಾಮುಲು ಗಂಭೀರ ಆರೋಪ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ. ಆ ವೇಳೆ ಮಾತನಾಡಿರುವ ರಾಮುಲು, ಇದು ಆಕಸ್ಮಿಕವಾಗಿ ನಡೆದ ಘಟನೆ ಅಲ್ಲ, ಪ್ರೀ ಪ್ಲಾನ್ ಅಟ್ಯಾಕ್ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರು ಬರೀ ಬ್ಯಾನರ್ ಕಟ್ಟೋಕೆ ಬಂದಿರಲಿಲ್ಲ, ಪೆಟ್ರೋಲ್ ಬಾಂಬ್ ಎಸೆದು ಇಡೀ ಜನಾರ್ದನ್ ರೆಡ್ಡಿ ಅವರ ಇಡೀ ಮನೆಯನ್ನು ಸುಟ್ಟು ಹಾಕಲು ಪ್ಲಾನ್ ಮಾಡಿಕೊಂಡೇ ಬಂದಿದ್ರು. ಆ ಗುಂಡು ಹಾರಿದ್ದು ಗಾಳಿಯಲ್ಲಿ ಅಲ್ಲ, ಅದು ಜನಾರ್ದನ್ ರೆಡ್ಡಿ ಅವರನ್ನೇ ಗುರಿ ಮಾಡಿ ಹಾರಿಸಲಾಗಿದೆ ಅಂತ ರಾಮುಲು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ತಮ್ಮ ಹತ್ಯೆಗೆ ಸಂಚು ನಡೆದಿತ್ತು ಅಂತ ಹೇಳಿದ್ದಾರೆ. ಇಷ್ಟಕ್ಕೆಲ್ಲ ಕಾರಣ ಭರತ್ ರೆಡ್ಡಿ. ನನ್ನ ಕಾರು ಬಂದು ನಿಲ್ತಿದ್ದಂತೆ ಅಲ್ಲಿದ್ದವರು ರೆಡ್ಡಿ ಬಂದರು ಅಂತ ಜೋರಾಗಿ ಕೂಗಿದ್ರು. ಇದು ಫೈರಿಂಗ್ ಮಾಡೋಕೆ ಕೊಟ್ಟ ಮೆಸೇಜ್ ಆಗಿತ್ತು. ನಾನು ಕಾರಿನಿಂದ ಕೆಳಗಿಳಿಯುತ್ತಿದ್ದಂತೆ ಗುಂಡು ಹಾರಿಸಿದ್ರು. ನನ್ನನ್ನೇ ಟಾರ್ಗೆಟ್ ಮಾಡಿ ಮುಗಿಸೋಕೆ ಈ ಪ್ಲಾನ್ ನಡೆದಿತ್ತು. ನನ್ನ ಮನೆ ಮೇಲೆ ಕಲ್ಲು ತೂರಾಟ ಮಾಡಿದರೆ ನಗರದ ಎಲ್ಲರೂ ಹೆದರ್ತಾರೆ, ತಮ್ಮ ಕಂಟ್ರೋಲ್ಗೆ ಎಲ್ಲವೂ ಬರುತ್ತೆ ಅನ್ನೋ ಕೆಟ್ಟ ಯೋಚನೆಯಿಂದ ಈಗೆಲ್ಲ ಮಾಡಿದ್ದಾರೆ ಅಂತ ಗಂಭೀರ ಆರೋಪವನ್ನು ಜನಾರ್ದನ್ ರೆಡ್ಡಿ ಮಾಡಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವಂತೆ ವಿಡಿಯೋ ಒಂದು ವೈರಲ್ ಆಗಿದೆ. ಶಾಸಕ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿಯ ಖಾಸಗಿ ಗನ್ ಮ್ಯಾನ್ ಒಬ್ಬ ಜನಾರ್ದನ್ ರೆಡ್ಡಿ ಮನೆಯತ್ತ ಫೈರಿಂಗ್ ಮಾಡಿರೋ ವಿಡಿಯೋ ಇದಾಗಿದೆ. ತಲೆಗೆ ಕೆಂಪು ಟರ್ಬನ್ ಸುತ್ತಕೊಂಡ ವ್ಯಕ್ತಿಯೊಬ್ಬ ಜನಾರ್ದನ್ ರೆಡ್ಡಿ ಮನೆಯತ್ತ ಗುಂಡು ಹಾರಿಸಿರುವುದು ವಿಡಿಯೋದಲ್ಲಿ ಸೆರೆಯಾಗಿದೆ. ಆಂಧ್ರಪ್ರದೇಶದ ರಕ್ತ ಚರಿತ್ರೆ ಕರ್ನಾಟಕಕ್ಕೆ ಕಾಲಿಟ್ಟಿದೆ. ಬಳ್ಳಾರಿಯಲ್ಲಿ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಕೊಲೆ ಮಾಡಲು ಪ್ಲಾನ್ ಮಾಡಲಾಗಿದೆ. ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ನೀಡಬೇಕು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಆರ್ ಅಶೋಕ್, ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಗೂಂಡಾಗಳು ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಈ ಘಟನೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಗುಂಡು ಹಾರಿಸುವ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ, ಈಗ ಬಂದಿದೆ. ಬಳ್ಳಾರಿ ಕಾಂಗ್ರೆಸ್ ರಿಪಬ್ಲಿಕ್ ಆಗದೆ ಜನಾರ್ದನ್ ರೆಡ್ಡಿ ಕೊಲೆ ಮಾಡಲು ಪ್ಲಾನ್ ಹಾಕಿ ಬಂದಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆಯೊಳಗೆ ಬಂದು ಬ್ಯಾನರ್ ಹಾಕಿರುವುದು ಪೂರ್ವ ಯೋಜಿತ ಸಂಚು. ರೆಡ್ಡಿ ಕೊಲೆ ಮಾಡಲು ನಡೆಸಿದ ಕುತಂತ್ರವಾಗಿದೆ. ಈ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ನೀಡಬೇಕು. ಜನಾರ್ದನ್ ರೆಡ್ಡಿ ಮನೆಯಲ್ಲಿ ಇದ್ದಾಗ ಇಂಥ ಘಟನೆ ಆಗಿದೆ. ಇದರ ವಿರುದ್ಧ ಹೋರಾಟ ನಡೆಸೋದಾಗಿ ಆರ್ ಅಶೋಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರೆಡ್ಡಿ ವರ್ಸಸ್ ರೆಡ್ಡಿ ಓಪನ್ ಚಾಲೆಂಜ್. ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿಗೆ ಬಳ್ಳಾರಿ ನಗರ ಶಾಸಕ ಭರತ್ ರೆಡ್ಡಿ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಈ ರಾಕ್ಷಸ 10-20 ವರ್ಷದಿಂದ ಮಾಡಿಕೊಂಡು ಬರ್ತಿರೋದಕ್ಕೆಲ್ಲ ಅಂತ್ಯ ಆಡೇ ಆಡ್ತೀನಿ. ಗಡಿ ಭಾಗ ಒತ್ತುವರಿ ಆಗಿದೆ ಅನ್ನೋ ರಿಪೋರ್ಟ್ ಬಂದಿದೆ. ಈ ವಿಚಾರ ಡೈವರ್ಟ್ ಆಗಬೇಕು ಅನ್ನೋ ದುರುದ್ದೇಶ ಮತ್ತು ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಆಗಬಾರ್ದೆಂಬ ಈ ರೀತಿ ಮಾಡಿದ್ದಾರೆ. ಅವನಿಗೆ ಶಿಕ್ಷೆ ಆಗೋದು ನಿಜ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ಮಾಡುವುದು ನಿಜ ಅಂತ ಭರತ್ ರೆಡ್ಡಿ ಸವಾಲು ಹಾಕಿದ್ದಾರೆ. ಇಡೀ ಬಳ್ಳಾರಿ ಜಿಲ್ಲೆಯವರನ್ನ ಸುಳ್ಳು ಅನ್ನುತ್ತೆ. ಸುಳ್ಳು ಹೇಳೋದನ್ನು ಬಿಟ್ಟು ಅವರು ಏನು ಮಾಡಿದ್ದಾರೆ? ಅವರು ಜೀವನದಲ್ಲಿ ಯಾವತ್ತೂ ನಿಜ ಹೇಳಿದವರಲ್ಲ. ಅವನು ಜೀವಮಾನದಲ್ಲೇ ಇಂಥ ಕೆಲಸ ಮಾಡಿಕೊಂಡು ಬಂದಿದ್ದಾನೆ. ಅವನೊಬ್ಬ ನೀಚ ಅಂತ ಶಾಸಕ ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ವಿರುದ್ಧ ಗುಡುಗಿದ್ದಾರೆ.
ಕೊಲೆ ನಡೆದಿರೋದು ಅಕ್ಷಮ್ಯ ಅಪರಾಧ. ಬಳ್ಳಾರಿಯಲ್ಲಿ ನಡೆದ ಫೈರಿಂಗ್ ಮತ್ತು ಕಾರ್ಯಕರ್ತನ ಸಾವಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಭೇಟಿ ವೇಳೆ ಗರಂ ಆಗಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಖಡಕ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಘಟನೆಯ ವಿವರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತೆ ಸೂಚಿಸಿದ್ದಾರೆ. ಬ್ಯಾನರ್ ವಿಚಾರ ಸಣ್ಣ ವಿಷಯವಾಗಿರಬಹುದು. ಕಾರ್ಯಕರ್ತನೊಬ್ಬನ ಜೀವ ಹೋದ ಮೇಲೆ ಇದು ಸಣ್ಣ ವಿಷಯವಾಗಿ ಉಳಿಯೋದಿಲ್ಲ. ಇದು ಅಕ್ಷಮ್ಯ ಅಪರಾಧ. ಕಾರ್ಯಕರ್ತನ ಸಾವನ್ನ ಯಾವ ಕಾರಣಕ್ಕೂ ಸಹಿಸಲ್ಲ. ಯಾರೇ ತಪ್ಪಿತಸ್ಥರಾಗಿದ್ದರೂ ಅವರ ವಿರುದ್ಧ ಮುಲಾಜಿಲ್ಲದೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಕಟ್ಟಪ್ಪಣೆಯನ್ನು ಸಿಎಂ ಹೊರಡಿಸಿದ್ದಾರೆ. ಇದೇ ವೇಳೆ ಶಾಸಕ ಭರತ್ ರೆಡ್ಡಿ ಜೊತೆ ಮಾತನಾಡಿಸಲು ಜಮೀರ್ ಯತ್ನಿಸಿದ್ದಾರೆ. ಆದರೆ ಮಾತನಾಡೋದಕ್ಕೆ ಸಿದ್ದರಾಮಯ್ಯ ನಿರಾಕರಿಸಿದ್ದಾರೆ. ಬಳಿಕ ಶಾಸಕರಾದ ಕಂಪ್ಲಿ ಗಣೇಶ್, ನಾಗೇಂದ್ರ ಜೊತೆ ಮಾತನಾಡಿ ಭರತ್ ರೆಡ್ಡಿಯನ್ನು ಕಂಟ್ರೋಲ್ ಮಾಡಿ ಸುಮ್ಮನೆ ಇರಲು ಹೇಳಿ, ಬೇಕಾಬಿಟ್ಟಿ ಮಾತಾಡೋದನ್ನು ನಿಲ್ಲಿಸುವಂತೆ ಹೇಳಿ ಅಂತ ಸಿಎಂ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಸ್, ಬಳ್ಳಾರಿ ತುಂಬ ಸೈಲೆಂಟ್ ಆಗಿತ್ತು. ಕೇವಲ ದಣಿಗಳ ಗಣಿಯ ಬಣ್ಣ, ಅದಿರಿನ ಬಣ್ಣ ಕೆಂಪಾಗಿತ್ತು. ಆದರೆ ಈ ಬೆಳವಣಿಗೆ ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ ನಡುವಿನ ಕಾಳಗ ಬಳ್ಳಾರಿಯಲ್ಲಿ ರಕ್ತ ರಾಜಕಾರಣ ಶುರುವಾದಂಗೆ ಕಾಣ್ತಾ ಇದೆ. ಸೊ ಭರತ್ ರೆಡ್ಡಿ ಯಂಗ್ MLA, ಜನಾರ್ದನ್ ರೆಡ್ಡಿ ಹಳೆ ರಾಜಕಾರಣಿ, ಬಟ್ ಇನ್ನೂ ಪವರ್ಫುಲ್ ವ್ಯಕ್ತಿ. ಬಟ್ ಭರತ್ ರೆಡ್ಡಿಯ ಕೋಪ, ತಾಪ, ಸುಟ್ಟಾಗ್ತಿದ್ದೆ ಅನ್ನೋ ಹೇಳಿಕೆಗಳು ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ, ನಾಗೇಂದ್ರ, ಆನಂದ್ ಸಿಂಗ್, ಗವಿಯಪ್ಪ, ಸೂರ್ಯನಾರಾಯಣ ರೆಡ್ಡಿ ಇವರೆಲ್ಲ ರಾಜಕಾರಣ ನಡೆದಿದೆ, ಇಲ್ಲ ಅಂತೇನಿಲ್ಲ. ಆದರೆ ಈ ಹಂತಕ್ಕೆ ಯಾವತ್ತೂ ಬಳ್ಳಾರಿ ರಾಜಕಾರಣ ಹೋಗಿರಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಭರತ್ ರೆಡ್ಡಿ ಆ ಹೇಳಿಕೆಗಳನ್ನ ಗಮನಿಸಿದ್ರೆ ಬಿಸಿ ರಕ್ತದ ರಾಜಕಾರಣ ಬೇರೆ ದಿಕ್ಕನ್ನು ಪಡಿತಿದ್ಯಾ ಅಂತ ಅನ್ಸುತ್ತೆ. ಸೊ ಹೇಳಿಲ್ಲ, ಇಷ್ಟು ವರ್ಷ ರಾಜಕಾರಣ ಇದೇನೋ ಮೊದಲಿಂದ 20 ವರ್ಷದಿಂದ ಜನಾರ್ದನ್ ರೆಡ್ಡಿ ಇವರೆಲ್ಲ ಬಂದಾಗಲೇ ರಾಜಕೀಯ ಈ ಥರ ಬಂದಿದ್ರೆ ಬೇರೆ ವರ್ಷನ್. ಬಟ್ ಈಗ ಈ ರಾಜಕಾರಣ ಶುರುವಾಗಿರೋದು ಬಳ್ಳಾರಿಗೆ ಒಳ್ಳೆ ವಿಷಯ ಅಲ್ಲ. ಇದು ಬಳ್ಳಾರಿಯ ಭವಿಷ್ಯಕ್ಕೆ ಕೆಡುಕು ಅಂತ ಹೇಳ್ಬೋದು. ಬಟ್ ರಾಂಗ್. CM ಮಾತಾಡ್ತಿಲ್ಲ ಭರತ್ ರೆಡ್ಡಿ ಜೊತೆ ಅಂದರೆ ಫಸ್ಟ್ ಇನ್ಫಾರ್ಮೇಷನ್ ಏನೋ ಇರುತ್ತೆ ಅವ್ರ ಬಗ್ಗೆ. ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಕೇಳಿ, ಸರಿಯಾಗಿರೋ ಕೇಳಿ ಅಂತ ಹೇಳಿದ್ದಾರೆ ಅಂದರೆ ಸಮಥಿಂಗ್ ಈಸ್ ರಾಂಗ್ ದೇರ್ ಅಂತ ಹೇಳ್ಬೋದು. ಎಸ್, ಇನ್ನು ವೀಲ್ ಚೇರ್ನಲ್ಲೇ ಬರ್ತೀನಿ ಬನ್ನಿ. ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಒತ್ತುವರಿ ತೆರವು ಪುನರ್ವಸತಿ ವಿಚಾರಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಎಷ್ಟು ಅನಧಿಕೃತ ಸ್ಲಮ್ಗಳಿವೆ, ಅವುಗಳ ಬಗ್ಗೆ ಯಾರು ಕ್ರಮ ತೆಗೆದುಕೊಂಡಿದ್ದಾರೆ? ನಾನು ವೀಲ್ ಚೇರ್ನಲ್ಲೇ ಬರ್ತೀನಿ, ನನ್ನ ಜೊತೆ ಬನ್ನಿ ನೋಡೋಣ ಅಂತ ಸವಾಲು ಹಾಕಿದ್ದಾರೆ. ಯಾವುದೋ ಒಂದು ಘಟನೆ ನಡೆದ ಬಗ್ಗೆ ಗಮನ ಹರಿಸಿದ್ದೀರಿ. ನಾನು CM ಆಗಿದ್ದಾಗ ಒಂದೇ ಒಂದು ಮನೆ ಒಡೆಯಲಿಲ್ಲ. ಆದ್ರೆ ಈಗ BJP ಕಾಂಗ್ರೆಸ್ ಸಂಘರ್ಷ ಮಿತಿ ಮೀರಿದೆ ಅಂತ HD ದೇವೇಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯಲಕ್ಷ್ಮಿ ದೂರು, ಇಬ್ಬರು ಅರೆಸ್ಟ್. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಅಶ್ಲೀಲ ಮತ್ತು ಅವಹೇಳನಕಾರಿ ಪೋಸ್ಟ್ ಮಾಡಿದ ಆರೋಪದ ಮೇಲೆ ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ಆಟೋ ರಿಕ್ಷಾ ಚಾಲಕನನ್ನು ಬಂಧಿಸಲಾಗಿದೆ. ಬೆಂಗಳೂರಿನ ಚಿಕ್ಕಬಾಣಾವರದ ನಿವಾಸಿ ಆಟೋ ರಿಕ್ಷಾ ಚಾಲಕ 45 ವರ್ಷದ ಚಂದ್ರಶೇಖರ್ ಮತ್ತು ದಾವಣಗೆರೆಯ ಸಾಫ್ಟ್ವೇರ್ ಇಂಜಿನಿಯರ್ 31 ವರ್ಷದ ನಿತಿನ್ ಬಂಧಿಸಲಾಗಿದೆ. ಡಿಸೆಂಬರ್ 24ರಂದು ವಿಜಯಲಕ್ಷ್ಮಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಕೆಲವು ವ್ಯಕ್ತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಮತ್ತು ಅವರ ಕುಟುಂಬದ ವಿರುದ್ಧ ಕೀಳು ಮಟ್ಟದ ಅಶ್ಲೀಲ ಅವಹೇಳನಕಾರಿ ಪೋಸ್ಟ್ಗಳು, ಕಾಮೆಂಟ್ಗಳು ಮತ್ತು ಸಂದೇಶಗಳನ್ನು ಮಾಡುತ್ತಿದ್ದಾರೆ ಅಂತ ದೂರು ನೀಡಿದರು. 15 ಇನ್ಸ್ಟಾಗ್ರಾಮ್ ID ಮತ್ತು 150ಕ್ಕೂ ಹೆಚ್ಚು ಕೆಟ್ಟ ಕಾಮೆಂಟ್ಗಳ ವಿರುದ್ಧ ಫೋಟೋ ಸಮೇತ ದೂರನ್ನು ದಾಖಲಿಸಿದ್ರು. ಇದೀಗ ಇಬ್ಬರನ್ನ ಬಂಧಿಸಿದ್ದಾರೆ. ಬಟ್ ದುರಂತ, ಒಬ್ಬ ಕ್ಲಾಸ್ ಫ್ಯಾನ್, ಇನ್ನೊಬ್ಬ ಮಾಸ್ ಫ್ಯಾನ್ ಅಂತ. ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಈ ರೀತಿ ಕಾಮೆಂಟ್ ಮಾಡ್ತಾರೆ ಅಂದರೆ ಅವರ ಮನಸ್ಥಿತಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಬಟ್ ಅದು ಯಾರೇ ಆಗಲಿ, ಅದು ದರ್ಶನ್ ಅವ್ರ ಪತ್ನಿ ಇರ್ಬೋದು, ಮತ್ತೊಬ್ರು ಇರ್ಬೋದು, ಮಗದೊಬ್ಬ ಇರ್ಬೋದು, ಸುದೀಪ್ ಅವ್ರ ಮಗಳ ಬಗ್ಗೆ ಕೂಡ ಆ ಥರ ಕಾಮೆಂಟ್ಗಳಿವೆಲ್ಲ ಆಗಿತ್ತು. ಬಟ್ ಕೆಟ್ಟ ಮನಸ್ಥಿತಿ ಬಿಡಬೇಕು ಅಷ್ಟೇ. ಬುರುಡೈ ಕೇಸ್ಗೆ ಶ್ರೀ ಕ್ಷೇತ್ರ ಎಂಟ್ರಿ ಯಾವುದು? ಧರ್ಮಸ್ಥಳ ಬುರುಡೈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬುರುಡೈ ಗ್ಯಾಂಗ್ ವಿರುದ್ಧ ಕಾನೂನು ಹೋರಾಟಕ್ಕೆ ಶ್ರೀ ಕ್ಷೇತ್ರ ಅಧಿಕೃತವಾಗಿ ಎಂಟ್ರಿ ಆಗಿದೆ. ಈ ಮೂಲಕ ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ನಡೆಸಿದವರಿಗೆ ತಕ್ಕ ಪಾಠ ಕಲಿಸಲು ಮುಂದಾಗಿದೆ. SIT ವರದಿ ವಿಚಾರಣೆಯಲ್ಲಿ ತನ್ನನ್ನು ಪ್ರತಿವಾದಿಯನ್ನಾಗಿಸುವಂತೆ ಅರ್ಜಿ ಸಲ್ಲಿಸಿದೆ. ಈ ಬಗ್ಗೆ ನಾಳೆ ಕೋರ್ಟ್ ನಿರ್ಧಾರ ಪ್ರಕಟಿಸಲಿದೆ. ನ್ಯಾಯಾಲಯ ಅಸ್ತು ಅಂದರೆ ನಾಳೆ ನೀಡಬೇಕಾಗಿದ್ದ ಆದೇಶ ಮುಂದೂಡಿಕೆಯಾಗುವ ಸಾಧ್ಯತೆ ಇದೆ. ಬುರುಡೈ ಪ್ರಕರಣ ಸಂಬಂಧ SIT ಈಗಾಗಲೇ ಸುದೀರ್ಘ 4000 ಪುಟಗಳ ವರದಿಯನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸೇರಿ 6 ಮಂದಿ ಬಗ್ಗೆ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಸಿರುವುದನ್ನು ಉಲ್ಲೇಖಿಸಲಾಗಿದೆ. ಹೀಗಾಗಿ ಅದೇ ನ್ಯಾಯಾಲಯದಲ್ಲಿ ಧರ್ಮಸ್ಥಳ ಪರ ವಕಾಲತ್ತು ಅರ್ಜಿ ಸಲ್ಲಿಕೆಯಾಗಿದೆ. ಇದಿಷ್ಟು ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ Ad6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ.
ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.